ಅದೇ ಇವತ್ತು ಸಹ ಭಾಳಷ್ಟು ವಿದ್ಯುತ್ ಸಮಸ್ಯೆಗಳನ್ನ ಇತ್ತು. ವಿದ್ಯುತ್ ಮಕ್ಕಳ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಯಂಕಾಲ ಸಿಗ್ತೈತಿ. ರೈತರ ಒಂದು ಸಮಸ್ಯೆ, ರೈತರಿಗೆ ನೀವು ಹಗಲತ್ತು ನೀವು ಮಾಡ್ಕೊಳ್ಳಿ, ಮಕ್ಕಳ ಅಭ್ಯಾಸ ಪಾಠ ಮೇಲೆ ಅದರಲ್ಲಿ ಮಾಡೋದು ಸರಿಯಲ್ಲ. ಅವ್ರು ರೈತರು ಮಕ್ಕಳೆಲ್ಲ ಮಕ್ಕಳು ಪ್ರಾಯೋರಿಟಿ ಸಿಗಬೇಕು. ಎರಡನೇದಾಗಿ ಇವತ್ತು ಇನ್ನೂ ಅನೇಕ ವಿಚಾರಗಳಿತ್ತು. ನಿನ್ನೆ ಯಜಮಾನರು ತಮ್ಮ ಒಂದು ಜೋಳ ಖರೀದಿ ಬಗ್ಗೆ ಹೇಳಿದ್ರು. ಇದು ಖರೀದಿನೇ ಆಗ್ತಾ ಇಲ್ಲ. 700 ರೂಪಾಯಿ 800 ರೂಪಾಯಿ ಜಾಸ್ತಿ ಕೊಟ್ಟರೆ ಅದು ಪ್ರೊಕ್ಯೂರ್ಮೆಂಟ್ ಆಗ್ತಾ ಇಲ್ಲ ಅಂತೇಳಿ ಅದು ಭಾಳ ಕಳವಳಕಾರಿಯಾದಂಥ ವಿಚಾರ. ಮತ್ತು ಅನೇಕ ತೊಗರಿ ವಿಚಾರದಲ್ಲಿ ಸರಿಯಾಗಿ ನಮ್ಮ ಸಾಕಬೇಕು, ಇದರೆಲ್ಲರೂ ಕೆಲಸ ಮಾಡಬೇಕು ಅಂತ ಎಲ್ಲರ ಆಶೆ ಆಗಿತ್ತು. ರೈತರಿಗೆ ಹೊಸ ಒಳ್ಳೆಯದಾಗಬೇಕು. ಅದ್ರ ಜೊತೆಗೆ ಸರಾಯಿದು ಕೂಡ ಇವತ್ತು ನಿನ್ನೆ ಅದೊಂದು ಸ್ವಲ್ಪ ತಾಕೀತು ಮಾಡಿದ್ರು. ಪದೇ ಮಾಡ್ತಾರೆ, ಎಲ್ಲ ಹೋಗಿ ಅಂಗಡಿಯಲ್ಲಿ ಇರ್ತಾರೆ, ಅಂಗಡಿಯಲ್ಲಿ ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ತಿಂದು ಕೂಡ ಸ್ವಲ್ಪ ತಾಕೀತು ಮಾಡಿದ್ದೀನಿ. ಈಗೂ ಬೆಳಿಗ್ಗೆ ಕೆಲವು ಜನ ಬಂದಿದ್ರು, ನೀವು ಹೇಳಿದ ಮೇಲೆ ಒಂದು ಸಹ ಬೇರೆ ಅದರಿಂದ ಶೋಷಣೆನೂ ಕೂಡ ಆಗ್ತಾ ಇದೆ. ಅದೇ ಸರಾಯಿ ಅಂಗಡಿ ಬಂದ್ ಮಾಡಿದ್ರಿ ಬೇರೆ ಥರ ಶೋಷಣೆ ಆಗ್ತದೆ ಅಂತ ಇವತ್ತು ಒಂದು ಡೆಲಿಗೇಷನ್ ಬಂದಿತ್ತು. ಎಲ್ಲರೂ ಮತ್ತೆ SDO ಮಾತನಾಡ್ತೀನಿ. ಹೀಗೆ ಒಟ್ಟಾರೆ ಕುಡಿ ನೀರಾಗಲಿ ನಮ್ಮ JDM ವರ್ಕು ಎಲ್ಲ ಭಾಳಷ್ಟು ಇತ್ತು. ನಿನ್ನೆ ಒಂದು ಸ್ವಲ್ಪ ತಿರುಗಿ ಮುಗಿಸಿದ್ವಿ. ಈಗ ಅದನ್ನು ಫಾಲೋಅಪ್ ಮಾಡ್ತೀನಿ, ಫಾಲೋಅಪ್ ಮಾಡ್ತೀನಿ. ಕೆಲವೊಂದು COs ಕೂಡ ಜಿಲ್ಲಾ ಪಂಚಾಯತ್ CO ಕೂಡ ಅವ್ರಿಗೆ ಸೂಚನೆ ಕೊಡಿದ್ವಿ. ಕೆಲವು ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟರು. ಇದೆಲ್ಲ ನೋಡಿಕೊಂಡು ಸ್ವಲ್ಪ ಕಟ್ಟುನಿಟ್ಟಾಗಿ ಸ್ವಲ್ಪ ನೀವು ಹಲವು ಬಾರಿ ವಾರ್ ಮಾಡಿದ್ರು ಕೂಡ ಈಗ ಎಚ್ಚೆತ್ಕೊಳ್ತಾ ಇಲ್ಲ ಸರ್. ಅದೆಲ್ಲ ಈಗ ಇನ್ನು ಮುಂದೆ ಒಂದು ಇದು ಕಡೆ ವಾರ್ನಿಂಗ್ ಇವತ್ತು ಇದರಲ್ಲಿ ಸುಧಾರಣೆ ಆಗಿದ್ರೆ ಮುಂದಿನ ಸಲ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಬೇಕು.